ನೆಕ್ಸ್ಟ್ ವೀಕ್ ನಿಫ್ಟಿ ಮೂವ್ಮೆಂಟ್ ಬಹಳ ಮುಖ್ಯವಾಗಿರಲಿದೆ. ಟೆಕ್ನಿಕಲ್ ಅನಾಲಿಸಿಸ್ ನೋಡಿದರೆ 25,423 ಲೆವೆಲ್ ಕೆಳಗೆ ನಿಫ್ಟಿ ಬ್ರೇಕ್ ಡೌನ್ ಆದರೆ ಮಾರ್ಕೆಟ್ ಫಾಲ್ ಆಗೋ ಸಾಧ್ಯತೆ ಇದೆ. ಅದೇ ರೀತಿ 26,329 ಲೆವೆಲ್ ಮೇಲಿದೆ ಸಸ್ಟೇನ್ ಆಗಿ ಟ್ರೇಡ್ ಆದರೆ ಮಾರ್ಕೆಟ್ ಬುಲಿಶ್ ಮೂವ್ ಅಂದರೆ ಬೂಮ್ ಅಪ್ ಆಗೋ ಚಾನ್ಸ್ ಇದೆ. ಆದರೆ ಈ ಎರಡು ಲೆವೆಲ್ ಮಧ್ಯೆ ಮಾರ್ಕೆಟ್ ಕನ್ಸಾಲಿಡೇಟ್ ಆಗೋ ಸಾಧ್ಯತೆ ಹೆಚ್ಚು ಇದೆ. ಈ ವೀಕ್ ಗ್ಲೋಬಲ್ ಕ್ರೈಸಿಸ್, ಫಾರಿನ್ ಮಾರ್ಕೆಟ್ ಮೂವ್ಮೆಂಟ್ ಮತ್ತು ವಾಲಟಿಲಿಟಿ ಕಾರಣದಿಂದ ಸೈಡ್ವೇಸ್ ಮೂವ್ಮೆಂಟ್ ಜಾಸ್ತಿ ಕಾಣಬಹುದು. ಚಾರ್ಟ್ ಅನಾಲಿಸಿಸ್ ಪ್ರಕಾರ ನಾಳೆ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗೋ ಸಾಧ್ಯತೆ ಇದೆ, ಆದರೆ ಸಸ್ಟೈನಬಿಲಿಟಿ ರಿಸಲ್ಟ್ಸ್ ಮೇಲೆ ಡಿಪೆಂಡ್ ಆಗಿರ್ತದೆ. ನೆಕ್ಸ್ಟ್ ವೀಕ್ ಹಲವಾರು ಕ್ವಾರ್ಟರ್ಲಿ ರಿಸಲ್ಟ್ಸ್ ಪ್ರಕಟವಾಗುತ್ತಿರೋದ್ರಿಂದ ಕೆಲ ಸೆಕ್ಟರ್ಸ್ ಮಾರ್ಕೆಟ್ ಮೇಲೆ ಡೈರೆಕ್ಟ್ ಇಂಪ್ಯಾಕ್ಟ್ ಕೊಡಲಿವೆ. ಟೈಟನ್, ಮಹೀಂದ್ರಾ ಮತ್ತು ಮಹೀಂದ್ರಾ, ಹಿಂದೂಸ್ತಾನ್ ಯೂನಿಲಿವರ್, ONGC, ಕೋಲ್ ಇಂಡಿಯಾ ಹೀಗೆ ಹೆವಿ ವೇಟ್ ಸ್ಟಾಕ್ಸ್ ರಿಸಲ್ಟ್ಸ್ ಮಾರ್ಕೆಟ್ ಸೆಂಟಿಮೆಂಟ್ಗೆ ಡೈರೆಕ್ಷನ್ ಕೊಡಬಹುದು. ಈ ಕಂಪನಿಗಳಲ್ಲಿ ಯಾವುದಾದ್ರೂ ಬ್ಯಾಡ್ ರಿಸಲ್ಟ್ಸ್ ಅಥವಾ ವೀಕ್ ಗೈಡೆನ್ಸ್ ಬಂದರೆ ಮಾರ್ಕೆಟ್ ಫಾಲ್ ಆಗೋ ರಿಸ್ಕ್ ಇದೆ. ಅದೇ ರೀತಿ ಸ್ಟ್ರಾಂಗ್ ರಿಸಲ್ಟ್ಸ್ ಬಂದರೆ ಸೆಲೆಕ್ಟಿವ್ ಸ್ಟಾಕ್ಸ್ ರ್ಯಾಲಿ ಕಾಣಬಹುದು. ಆದ್ದರಿಂದ ಟ್ರೇಡರ್ಸ್ ಮತ್ತು ಇನ್ವೆಸ್ಟರ್ಸ್ ತುಂಬ ಕೇರ್ಫುಲ್ ಆಗಿ ಟ್ರೇಡ್ ಮಾಡಬೇಕು. ಪೊಸಿಷನ್ ಸೈಜಿಂಗ್ ಮತ್ತು ರಿಸ್ಕ್ ಮ್ಯಾನೇಜ್ಮೆಂಟ್ ಮುಖ್ಯ. ಈ ವಿಡಿಯೋ ಎಜುಕೇಷನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ಸ್ಟಾಕ್ ಬೈ ಅಥವಾ ಸೆಲ್ ಸಲಹೆ ಅಲ್ಲ. ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಜೊತೆ ಮಾತಾಡಿ ನಿರ್ಧಾರ ತೆಗೆದುಕೊಳ್ಳಿ. ಇಂತಹ ಫಾಸ್ಟ್ ಮತ್ತು ಕ್ಲಿಯರ್ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ಸ್ ಕನ್ನಡದಲ್ಲಿ ಬೇಕಾದರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.